ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಬಿಗ್ ಶಾಕ್. ಬೆಂಗಳೂರಿನಲ್ಲಿ ದಾಳಿ ಮಾಡಿರುವಂತ ಇಡೀ ತಂಡ. ಶಾಸಕರ ಭವನದ ನಾಗೇಂದ್ರ ಕೊಠಡಿಯಲ್ಲಿ ಶೋಧ. ಇಡೀ ದಾಳಿಯಾಗಿದೆ. ಕೊಠಡಿ ಸಂಖ್ಯೆ 360ರಲ್ಲಿ ದಾಖಲೆಯನ್ನ ಕೆದಕ್ತಾ ಇರುವಂತಹ ಇಡಿ. ಬೆಂಗಳೂರಿನಲ್ಲಿರುವಂತಹ ಶಾಸಕರ ಭವನದಲ್ಲಿ ತಲಾಶ್. ಬೆಳಗ್ಗೆಯಿಂದಲೂ ಕೂಡ ಶೋಧ ನಡೆಸುತ್ತಿರುವಂತಹ ಅಧಿಕಾರಿಗಳು. ಬೆಳಗ್ಗೆಯಿಂದ ಕೂಡ ನಿರಂತರವಾಗಿ ಸರ್ಚ್ ಆಗ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ಅವ್ರಿಗೂ ಕೂಡ ಈಗ ಇಡೀ ಬಿಗ್ ಶಾಕ್ ಅನ್ನು ಕೊಟ್ಟಿರೋದು. 187 ಕೋಟಿ ರೂಪಾಯಿ ವಾಲ್ಮೀಕಿ ಅವ್ಯವಹಾರದ ಪೈಕಿ 97.32 ಕೋಟಿ ವರ್ಗಾವಣೆ ಆಗಿತ್ತು ಅಂತ ನಿಗಮಕ್ಕೆ ಸೇರಿದ್ದ 21 ಕೋಟಿ ರೂಪಾಯಿಯನ್ನ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿದ್ದಾಗಿ ಆರೋಪ ಆಯಿತು. ಅಂದರೆ ಬಯಲಾಗಿತ್ತು, ಅಂದರೆ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿತ್ತು. ಇನ್ನು ಬೆಂಗಳೂರು ಬಳ್ಳಾರಿಯಲ್ಲಿ ಹಣ ಹಂಚಿಕೆ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಬಿ ನಾಗೇಂದ್ರ ಸೇರಿ 5 ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದು ಇಡಿ. ನಾವು ಶಾಸಕ ನಾಗೇಂದ್ರ ಕಚೇರಿಯಲ್ಲಿ ಇಡಿ ದಾಳಿ ಮುಂದುವರಿತಾ ಇದೆ. ಶಾಸಕರ ಭವನಕ್ಕೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಶಾಸಕರ ಭವನಕ್ಕೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಶಾಸಕರ ಭವನದ 4ನೇ ಕಟ್ಟಡದಲ್ಲಿರುವಂತಹ ನಾಗೇಂದ್ರ ಕೊಠಡಿ 4ನೇ ಕಟ್ಟಡದ ಬಳಿ ಕೂಡ ಈಗ ಪೊಲೀಸರ ಕಾವಲಿದೆ. ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಇಲ್ಲ. ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿ ಒಳಗೆ ಕಳಿಸ್ತಾ ಇರುವಂತಹ ಸಿಬ್ಬಂದಿ. ಶಾಸಕ ನಾಗೇಂದ್ರ ಕಚೇರಿಯಲ್ಲಿ ಇಡಿ ದಾಳಿ ಮುಂದುವರಿತಾ ಇದೆ. ಶಾಸಕರ ಭವನಕ್ಕೆ ಎಷ್ಟು ಮಟ್ಟಿಗೆ ಈಗ ಸೆಕ್ಯೂರಿಟಿ ಇದೆ ಅಂತಂದರೆ ಮೀಡಿಯಾದವ್ರಿಗೂ ಕೂಡ ಅಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ಆಗಲೇ ತಿಳಿಸ್ತಿದ್ದ ಹಾಗೆ ಶಾಸಕರ ಭವನದಲ್ಲಿ ಸೇರಿದ ಹಾಗೆ ಇನ್ನು ಒಟ್ಟು 8 ಕಡೆ ಇಡಿ ದಾಳಿ ನಡೆಸಿದೆ.